ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಬಯೋ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ದಟ್ ಇಸ್ ಫೋಟೋಸಿಂಥಸಿಸ್ ಅನ್ನ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಫೋಟೋ ಮೀನ್ಸ್ ಲೈಟ್ HNU. ಸಿಂಥಸಿಸ್ ಮೀನ್ಸ್ ಸಿಂಥಸಿಸ್ ಆಫ್ ಕಾರ್ಬೋಹೈಡ್ರೇಟ್ ದಟ್ ಇಸ್ ಗ್ಲೂಕೋಸ್ ಬೈ ಪ್ಲಾಂಟ್. ಈ ಫೋಟೋಸಿಂಥಸಿಸ್ ಪ್ರೋಸೆಸ್ ರೆಡಾಕ್ಸ್ ರಿಯಾಕ್ಷನ್ ಅನ್ನ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಏನ್ ಮಾಡುತ್ತೆ, ಗ್ಲೂಕೋಸ್ ಅನ್ನ ಪ್ರೊಡಕ್ಷನ್ ಮಾಡುತ್ತೆ. ಇನ್ ಗ್ರೀನ್ ಪ್ಲಾಂಟ್ಸ್ ಆಗಿರ್ಬೋದು, ಅಥವಾ ಆಲ್ಗೆ ಆಗಿರ್ಬೋದು, ಅಥವಾ ಬ್ಯಾಕ್ಟೀರಿಯಾದಲ್ಲಿರಬಹುದು. ಓಕೆ, ಸೊ ಕಾಂಬಿನೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿತ್ ವಾಟರ್ ಗಿವ್ಸ್ ಗ್ಲೂಕೋಸ್ ವಿತ್ ದ ಲಿಬರೇಷನ್ ಆಫ್ ಆಕ್ಸಿಜನ್ ಗ್ಯಾಸ್. ಲೈಟ್ ಎನರ್ಜಿ ಮೇನ್ ಆಗಿ ಏನಾಗ್ತಾ ಇದೆ, ಇಲ್ಲಿ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗ್ತಾ ಇರುವಂಥದ್ದು. ಅಂಡ್ ದಾಟ್ ಎನರ್ಜಿ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ATP, ಎನರ್ಜಿ ಕ್ಯಾರಿಯರ್ ಅಂತ ಕರಿತೀವಿ. ATPನ ಅಡಿನೋಸಿನ್ ಟ್ರೈಫಾಸ್ಫೇಟ್ ಫಾರ್ಮ್ ಅಲ್ಲಿ ಎನರ್ಜಿ ಸ್ಟೋರ್ ಆಗುತ್ತೆ. ಸೊ ಫೋಟೋಸಿಂಥಸಿಸ್ ಎಲ್ಲಾಗತ್ತೆ? ಲೀವ್ಸ್ ಅಲ್ಲಿ ಇರುವಂತಹ ಕ್ಲೋರೋಪ್ಲಾಸ್ಟ್ ನಲ್ಲಿ ಆಗತ್ತೆ. ಅಂತಹ ಕ್ಲೋರೋಪ್ಲಾಸ್ಟ್ ನಲ್ಲಿ 2 ರಿಯಾಕ್ಷನ್ ಸೆಂಟರ್ಸ್ ಇರುತ್ತೆ. ಒಂದು PS1, ಇನ್ನೊಂದು PS2 ಅಂತ ಹೇಳಿ. PS1 ಅಂತಂದ್ರೆ ಅಬ್ಸಾರ್ಪ್ಷನ್ ಮ್ಯಾಕ್ಸಿಮಮ್ ಅಟ್ 700 ನ್ಯಾನೋಮೀಟರ್. PS1 ರಿಯಾಕ್ಷನ್ ಸೆಂಟರ್ ಅನ್ನ 700 ನ್ಯಾನೋಮೀಟರ್ ಅಂತಾನೂ ಕರಿತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಆ ಪರ್ಟಿಕ್ಯುಲರ್ ವೇವ್ ಲೆಂತ್ ಅಲ್ಲಿ ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ತೋರಿಸ್ಬಿಟ್ಟು ಮ್ಯಾಕ್ಸಿಮಮ್ ಒಂದು ಪೀಕ್ ಕಂಡು ಬರುತ್ತೆ ನಮಗೆ. ಅದೇ ರೀತಿ PS2 ರಿಯಾಕ್ಷನ್ ಸೆಂಟರ್ ಅಂತಿರುತ್ತೆ, ಅದನ್ನ ನಾವು 680 ನ್ಯಾನೋಮೀಟರ್ ಅಂತಾನೂ ಕರಿತೀವಿ. ಅಂದ್ರೆ ಅಬ್ಸಾರ್ಪ್ಷನ್ ಮ್ಯಾಕ್ಸಿಮಮ್ ವಿಲ್ ಬಿ ಅಟ್ ದಿಸ್ ಪರ್ಟಿಕ್ಯುಲರ್ ವೇವ್ ಲೆಂತ್, ಸೊ ಇಟ್ ಇಸ್ ಕಾಲ್ಡ್ ಅಸ್ 680 ನ್ಯಾನೋಮೀಟರ್. ಓಕೆ, ಈ ಕ್ಲೋರೋಪ್ಲಾಸ್ಟ್ ನಲ್ಲಿ ಒಂದು ಸ್ಟ್ರಕ್ಚರಲ್ ಕಾಂಪೋನೆಂಟ್ ಇದೆ. ಆ ಮೇನ್ ಸ್ಟ್ರಕ್ಚರಲ್ ಕಾಂಪೋನೆಂಟೇ ಏನ್ ಮಾಡುತ್ತೆ ಅಂತಂದ್ರೆ ಫೋಟೋಸಿಂಥಸಿಸ್ ಪ್ರೋಸೆಸ್ ಅನ್ನ ಇನಿಷಿಯೇಷನ್ ಮಾಡೋದ್ರಲ್ಲಿ ಇನ್ವಾಲ್ವ್ಮೆಂಟ್ ಅನ್ನ ತೋರಿಸುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಕ್ಲೋರಿನ್ ರಿಂಗ್ ಅಂತ ಹೇಳಿ. ಹೇಗೆ ನಾವು ಹಿಮೋಗ್ಲೋಬಿನ್ ಮತ್ತೆ ಮಯೋಗ್ಲೋಬಿನ್ ಅಲ್ಲಿ ಪಾರ್ಫೈರಿನ್ ರಿಂಗ್ ನೋಡಿದ್ವಲ್ವಾ, ಅದೇ ರೀತಿ ವಿಟಮಿನ್ B12 ಕೋರಿನ್ ರಿಂಗ್ ಇರುತ್ತಲ್ವಾ, ಹಾಗೆ ಕ್ಲೋರೋಪ್ಲಾಸ್ಟ್ ಅಲ್ಲಿ ಕೂಡ ಸ್ಟ್ರಕ್ಚರಲ್ ಕಾಂಪೋನೆಂಟ್ ಕ್ಲೋರಿನ್ ರಿಂಗ್ ಇರುತ್ತೆ. ರಿಮೆಂಬರ್ ದಿಸ್. ಓಕೆ, ಅದರ ಸ್ಟ್ರಕ್ಚರ್ ಅನ್ನ ನೋಡೋದಾದ್ರೆ ಆಕ್ಟಿವ್ ಸೈಟ್ ತುಂಬಾ ಇಂಪಾರ್ಟೆಂಟ್. ದಟ್ ಈಸ್ ಮೆಗ್ನೀಷಿಯಂ 2+ ಆಗಿರುತ್ತೆ, ಅಟ್ಯಾಚ್ ಟು 4 ಪೈರಾಲ್ ರಿಂಗ್ಸ್. ಈ 4 ಪೈರಾಲ್ ರಿಂಗ್ಸ್ ಕೂಡ ಏನಾಗಿರುತ್ತೆ, ಮಿಥೈಲ್ ಗ್ರೂಪ್ ಇಂದ ಲಿಂಕ್ ಆಗಿರುತ್ತೆ. ಮತ್ತೆ ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇರುತ್ತೆ. ಕೊನೆಗೆ ಈ ಕೊನೆಯಲ್ಲಿ ಒಂದು 5 ಮೆಂಬರ್ಡ್ ರಿಂಗ್ ಕಾಣ್ತಿದ್ಯಾ ವಿತ್ ಡಬಲ್ ಬಾಂಡ್ ಓ. ಸೊ ದಿಸ್ ರಿಂಗ್ ಇಸ್ ಕಾಲ್ಡ್ ಅಸ್ ಸೈಕ್ಲೋಪೆಂಟನೋನ್ ರಿಂಗ್ ಅಟ್ಯಾಚ್ ಆಗಿರುವಂಥದ್ದು. Okay, this is about the structure of chlorine ring. Then ಈ ಪೊಸಿಷನ್ ಅಲ್ಲಿ ಒಂದು ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ದಟ್ ಇಸ್ ಕಾಲ್ಡ್ ಅಸ್ A. ಅಂದ್ರೆ ಜನರಲ್ ರಿಪ್ರೆಸೆಂಟೇಷನ್. ನಾನು A ಅಂದ್ರೆ ಏನು ಅಂತ ಹೇಳ್ತೀನಿ. ಈ ಪೊಸಿಷನ್ ಅಲ್ಲಿ B, ದೆನ್ ಈ ಪೊಸಿಷನ್ ಅಲ್ಲಿ C ಅಂತ ಇಟ್ಕೊಳ್ಳೋಣ. ಇಲ್ಲಿ ಕ್ಲೋರಿನ್ ರಿಂಗ್ ಅಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ಕ್ಲೋರೋಫಿಲ್ A ಅಂಡ್ ಕ್ಲೋರೋಫಿಲ್ B ಅಂತ ಹೇಳಿ. ಎರಡಕ್ಕೂ ಸಮ್ ಡಿಫ್ರೆನ್ಸ್ ಇರಬೇಕಲ್ವಾ? ಆ ಡಿಫ್ರೆನ್ಸ್ ಯಾವ್ದ್ರಿಂದ ತೋರಿಸುತ್ತೆ ಅಂತಂದ್ರೆ ಈ ಪೊಸಿಷನ್ ಇಂದ B ಪೊಸಿಷನ್ ಅಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಚೇಂಜ್ ಆದ್ರೆ ಆ ಬೇಸಿಸ್ ಮೇಲೆ ನಾವು 2 ಟೈಪ್ಸ್ ಅನ್ನ ಮಾಡ್ತೀವಿ. ದಟ್ ಇಸ್ ಕ್ಲೋರೋಫಿಲ್ A ಅಂಡ್ ಕ್ಲೋರೋಫಿಲ್ B. ಕ್ಲೋರೋಫಿಲ್ A ಅಂತಂದ್ರೆ ಈ B ಪೊಸಿಷನ್ ಅಲ್ಲಿ ಮೀಥೈಲ್ ಗ್ರೂಪ್ ಇತ್ತು ಅಂತ ಇಟ್ಕೊಳ್ಳಿ, ಆಗ ಅದು ಕ್ಲೋರೋಫಿಲ್ A ಅಂತ ಆಗತ್ತೆ. ಅದೇ B ಪೊಸಿಷನ್ ಅಲ್ಲಿ ಆಲ್ಡಿಹೈಡ್ ಇತ್ತು ಅನ್ಕೊಳ್ಳಿ, ಆಗ ಅದು ಕ್ಲೋರೋಫಿಲ್ B ಅಂತ ಆಗತ್ತೆ. ದೆನ್ A ಅಲ್ಲಿ ಏನಿರುತ್ತೆ, ದಟ್ ಇಸ್ CH ಡಬಲ್ ಬಾಂಡ್ CH2 ಇರುತ್ತೆ. ದೆನ್ C ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಆಗಿರುತ್ತೆ. ಅದೇ ಬ್ಯಾಕ್ಟೀರಿಯಾದಲ್ಲಿ ಯಾವ ರೀತಿ ABC ವೇರಿಯೇಷನ್ ಆಗುತ್ತೆ ಅಂತಂದ್ರೆ B ಪೊಸಿಷನ್ ಅಲ್ಲಿ ಮಿಥೈಲ್ ಗ್ರೂಪ್ ಇರುತ್ತೆ, A ಪೊಸಿಷನ್ ಅಲ್ಲಿ COCH3 ಇರುತ್ತೆ, C ಪೊಸಿಷನ್ ಅಲ್ಲಿ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇರುವಂತದ್ದು. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಸ್ಟ್ರಕ್ಚರಲ್ ಕಾಂಪೋನೆಂಟ್ ಆಫ್ ಕ್ಲೋರೋಪ್ಲಾಸ್ಟ್, ದಟ್ ಇಸ್ ಕ್ಲೋರಿನ್ ರಿಂಗ್. ನೆಕ್ಸ್ಟ್ ಮೆಗ್ನೀಷಿಯಂ ಇದೆಯಲ್ವಾ ಆಕ್ಟಿವ್ ಸೈಟ್ ಅಲ್ಲಿ. ಈ ಮೆಗ್ನೀಷಿಯಂದು ಕೆಲಸ ಏನು ಅಂತಂದ್ರೆ, ಈ ಮೆಗ್ನೀಷಿಯಂ ಏನ್ ಮಾಡುತ್ತೆ ಅಂತಂದ್ರೆ ಆ ಸ್ಟ್ರಕ್ಚರ್ ಅನ್ನ, ಕ್ಲೋರಿನ್ ರಿಂಗ್ ಸ್ಟ್ರಕ್ಚರ್ ಅನ್ನ ಒಂದು ರಿಜಿಡ್ ಸ್ಟ್ರಕ್ಚರ್ ಆಗಿ ಹಿಡಿದಿರುತ್ತೆ. ಅಂದ್ರೆ ಅದು ಆಲ್ಟರ್ ಆಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಫಿಕ್ಸ್ಡ್ ಸ್ಟ್ರಕ್ಚರ್ ವಿಲ್ ಬಿ ದೇರ್. ಇನ್ನೊಂದೇನಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಲೈಟ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಕೆಮಿಕಲ್ ಎನರ್ಜಿ. ಮ್ಯಾಕ್ಸಿಮಮ್ ಕನ್ವರ್ಷನ್ ಆಗ್ಲಿಕ್ಕೆ ಅಂದ್ರೆ ಕೆಮಿಕಲ್ ಎನರ್ಜಿ ಆಗಿ ಲೈಟ್ ಎನರ್ಜಿಯನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಈ Mg2+ ಹೆಲ್ಪ್ ಮಾಡುತ್ತೆ. ಓಕೆ, ದೆನ್ ಫೋಟೋಸಿಂಥಸಿಸ್. ಈ ಫೋಟೋಸಿಂಥಸಿಸ್ ಸ್ಕೀಮ್ ನಿಮಗೆ ಗೊತ್ತಿರಬೇಕು. ಯಾವ್ದಾದ್ಮೇಲೆ ಯಾವ್ದು
ಬರುತ್ತೆ, ಯಾವ ರೀತಿ ಎಲೆಕ್ಟ್ರಾನ್ ಪಾಸ್ ಆಗುತ್ತೆ, ಯಾವ ರೀತಿ ಕಾರ್ಬೋಹೈಡ್ರೇಟ್ ಫಾರ್ಮೇಷನ್ ಆಗುತ್ತೆ ಅನ್ನುವಂಥದ್ದು. ಆ ಫೋಟೋಸಿಂಥಸಿಸ್ ಪಾತ್ವೇನ ನಾವು ಝಿ ಸ್ಕೀಮ್ ಅಂತಾನೂ ಕರಿತೀವಿ. ಝಿ ಸ್ಕೀಮ್ ಅಂದ್ರೆ ಈ ಶೇಪ್ ನೋಡಿ, ನೀವು ಝೆಡ್ ಶೇಪ್ ಅಲ್ಲಿ ಇದೆಯಲ್ವಾ, ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಝಿ ಸ್ಕೀಮ್. ದೆನ್ Panarotone nuclei ainsete. Tadi mama tepmin na chimina problem kan natin pui ilang sa to woven moyo. ದಿಸ್ ಇಸ್ ಅ ಮ್ಯಾಂಗನೀಸ್ ಕ್ಲಸ್ಟರ್. ಸೊ ಮ್ಯಾಂಗನೀಸ್ ಕ್ಲಸ್ಟರ್ ಅಲ್ಲಿ PS2 ಬೈಂಡ್ ಆಗುತ್ತೆ. ಯಾಕೆ ಅಂತಂದ್ರೆ ಮ್ಯಾಂಗನೀಸ್ ಹ್ಯಾವ್ ದ ಕೆಪಾಸಿಟಿ ಟು ಲಿಬರೇಟ್ ಡೈಆಕ್ಸಿಜನ್ ಫ್ರಮ್ ದ ವಾಟರ್. ನೋಡಿ, ಈ MN4 ಕ್ಲಸ್ಟರ್ ಏನಿದೆಯಲ್ವಾ, ಅದರಲ್ಲಿ 3 MN +3 ಸ್ಟೇಟ್ ಅಲ್ಲಿ ಇರುತ್ತೆ, 1 MN +4 ಸ್ಟೇಟ್ ಅಲ್ಲಿ ಇರುತ್ತೆ. ಏನಾಗ್ತಿರುತ್ತೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ +4 ಇಂದ +3ಗೆ, +3 ಇಂದ +4ಗೆ ಆಕ್ಸಿಡೇಷನ್ ಸ್ಟೇಟ್ ಬದಲಾವಣೆ ಆಗ್ತಾ ಇರುತ್ತೆ. ಈ ರೀತಿ ಬದಲಾವಣೆ ಆದಾಗ ಏನಾಗುತ್ತೆ ಅಂತಂದ್ರೆ ವಾಟರ್ ಮಾಲಿಕ್ಯೂಲ್ ಅಲ್ಲಿ ಇರುವಂತಹ ಆಕ್ಸಿಜನ್ ಅನ್ನ ಲಿಬರೇಟ್ ಮಾಡುತ್ತೆ ವಿತ್ ದ ಲಿಬರೇಷನ್ ಆಫ್ 4H+. ಓಕೆ, ಈ ಕೆಲಸವನ್ನ ಮಾಡುವಂಥದ್ದು ಮ್ಯಾಂಗನೀಸ್ ಕ್ಲಸ್ಟರ್ ಮಾತ್ರ ಆಗಿರುತ್ತೆ. ಹಾಗಾಗಿ ಏನ್ ಡೈಆಕ್ಸಿಜನ್ ಲಿಬರೇಟ್ ಆಗುತ್ತಲ್ವಾ, ದ್ಯಾಟ್ ವಿಲ್ ಇನಿಷಿಯೇಟ್ ದ ಫೋಟೋಸಿಂಥಸಿಸ್ ರಿಯಾಕ್ಷನ್. ದೆನ್ ಈ ಮ್ಯಾಂಗನೀಸ್ ಕಾಂಪ್ಲೆಕ್ಸ್ ಹೋಗಿ PS2ಗೆ ಬೈಂಡ್ ಆಗುತ್ತೆ. PS2ನ ನಾವು P680 ಅಂತಾನೂ ಕರಿತೀವಿ, ಪ್ರೆಸೆಂಟಿಂಗ್ ಕ್ಲೋರೋಫಿಲ್ ಎ. ಓಕೆ, ಈ PS2 ನಾನು ಮತ್ತೊಮ್ಮೆ ಇಲ್ಲೊಂದ್ಸಲಿ ಬರ್ಕೊಂಡಿದ್ದೀನಿ. ಓಕೆನಾ, ಅದೇನ್ ಮಾಡುತ್ತೆ, ಎಲೆಕ್ಟ್ರಾನ್ನ ಬಿಟ್ಟುಕೊಡುತ್ತೆ, ತನ್ನಲ್ಲಿರುವಂತಹ ಎಲೆಕ್ಟ್ರಾನ್ ಅನ್ನು ಬಿಟ್ಟುಕೊಡುತ್ತೆ. ಯಾರಿಗೆ ಬಿಟ್ಟುಕೊಡುತ್ತೆ, ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ನೆನ್ಪಿರ್ಬೇಕು. ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ದಟ್ ಇಸ್ P ಬಿಟ್ಟು ಸ್ಪೇಸ್ ಬರೀರಿ, P ಬರೆದು ಸ್ಪೇಸ್ ಬರೀರಿ. ದೆನ್ QR ಮತ್ತೊಂದು ಸ್ಪೇಸ್ ಅಗೇನ್ P ಅಂತ ನೆನ್ಪಿಟ್ಕೊಳ್ಳಿ. P ಆದ್ಮೇಲೆ ಸ್ಪೇಸ್ QR ಸ್ಪೇಸ್ P. ಓಕೆ, ಈ P ಅಂತಂದ್ರೆ ದಟ್ ಇಸ್ ಫಿಯೋಫೈಟಿನ್ ಅಂತ. ಎಲೆಕ್ಟ್ರಾನ್ ಯಾವುದಕ್ಕೆ ಕೊಡುತ್ತೆ, ಫಿಯೋಫೈಟಿನ್ಗೆ ಕೊಡುತ್ತೆ. ಫಿಯೋಫೈಟಿನ್ ಇಂದ ಪ್ಲಾಸ್ಟೋಕ್ವಿನಾನ್, Q ಅಂದ್ರೆ ಪ್ಲಾಸ್ಟೋಕ್ವಿನಾನ್ಗೆ ಹೋಗುವ ಮುಂಚೆ ಸೈಟೋಕ್ರೋಮ್ B ನ ಥ್ರೂ ಎಲೆಕ್ಟ್ರಾನ್ ಫ್ಲೋ ಆಗುತ್ತೆ. ದೆನ್ R ಅಂತಂದ್ರೆ ದಟ್ ಇಸ್ ರಿಸ್ಕಿ ಪ್ರೋಟೀನ್ ಅಂತ ಹೇಳಿ. ದಟ್ ಇಸ್ ರಿಸ್ಕಿ ಪ್ರೋಟೀನ್, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಹೇಳಿದ್ದೆ. ದೆನ್ ರಿಸ್ಕಿ ಪ್ರೋಟೀನ್ ಆದ್ಮೇಲೆ ಸೈಟೋಕ್ರೋಮ್ B3 ಹೋಗುತ್ತೆ. ಸೈಟೋಕ್ರೋಮ್ B3 ಇಂದ ಅದು ಪ್ಲಾಸ್ಟೋಸೈನಿನ್ಗೆ ಹೋಗುತ್ತೆ. ದೆನ್ ಪ್ಲಾಸ್ಟೋಸೈನಿನ್ ಇಂದ ಲಾಸ್ಟ್ಗೆ ಅಲ್ಲಿ PS2 ಇತ್ತಲ್ವಾ, ಈಗ ಎಲ್ಲಿಗೆ ರೀಚ್ ಆಯ್ತು, PS1 ದಟ್ ಇಸ್ 700 ನ್ಯಾನೋಮೀಟರ್ P700ಗೆ ರೀಚ್ ಆಯ್ತು. ದೆನ್ ಈ PS1 ಅನ್ನ ನಾನು ಮತ್ತೆ ಇಲ್ಲಿ ಬರ್ಕೊಂಡಿದ್ದೀನಿ. ಅದರಲ್ಲಿ ಇರುವಂತಹ ಎಲೆಕ್ಟ್ರಾನ್ ಅನ್ನ ಫೆರಿಡಾಕ್ಸಿನ್ ಅಂತಂದ್ರೆ ಫೆರಿಡಾಕ್ಸಿನ್ ಅಲ್ಲಿ ಇರುವಂತಹ FNADP ರಿಡಕ್ಟೇಸ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಯಾವುದು, FNADP ರಿಡಕ್ಟೇಸ್. ದೆನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸೇರಿಸ್ಕೊಂಡು ಆ ಎಲೆಕ್ಟ್ರಾನ್ ಏನ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್ ಸಿಂಥಸಿಸ್ ಅನ್ನ ಮಾಡುವಂಥದ್ದು. ದಿಸ್ ಇಸ್ ದ ಓವರ್ ಆಲ್ ಫೋಟೋಸಿಂಥಸಿಸ್ ಪಾತ್ವೇ. ರೈಟ್, ನಿಮ್ಗೆ ಈ ಪರ್ಟಿಕ್ಯುಲರ್ ಇದರಲ್ಲಿ ಸೀಕ್ವೆನ್ಸ್ ಅಲ್ಲಿ ಆಗ್ತಿರುವಂತಹ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಮೆಂಟ್ ಗೊತ್ತಿರಬೇಕು. ದಟ್ ಈಸ್ 2 NADP plus 2 proton giving 4 electron gives 2 NADPH. Then 2 NADPH, that is this one, NADPH reductase accepts carbon dioxide to form ಗ್ಲೂಕೋಸ್. ಈ ಒಂದು ಸೀಕ್ವೆನ್ಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇನ್ವಾಲ್ವ್ಮೆಂಟ್ ಇದೆ, 4 ಎಲೆಕ್ಟ್ರಾನ್ ಇನ್ವಾಲ್ವ್ಮೆಂಟ್ ಇದೆ. ಅದೇ ನೀವು ಟೋಟಲ್ ರಿಯಾಕ್ಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ ಆಗ್ತದೆ, ಎಷ್ಟು ನಂಬರ್ ಆಫ್ NADPH ಆಗ್ತದೆ, ಮತ್ತೆ ಎಷ್ಟು ನಮಗೆ ಗ್ಲೂಕೋಸ್ ಮಾಲಿಕ್ಯೂಲ್ ಫಾರ್ಮೇಶನ್ ಆಗ್ತದೆ ಅನ್ನುವಂಥ ನಂಬರ್ಸ್ ನಿಮಗೆ ನೆನಪಿರ್ಬೇಕಾಗತ್ತೆ. ನಾನು ಹೇಳಿದ್ದೆ ನೈಟ್ರೋಜನ್ ಫಿಕ್ಸೇಷನ್ ಅಲ್ಲಿ 8 ಎಲೆಕ್ಟ್ರಾನು 8 ಪ್ರೋಟಾನು ಕಂಬೈನ್ ಆಗ್ಬಿಟ್ಟು ನೈಟ್ರೋಜನ್ ಇದ್ದಿದ್ದು ಅಮೋನಿಯಾ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ. ಅದೇ ರೀತಿ ಇಲ್ಲಿ 6 ಮಾಲಿಕ್ಯೂಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್, 6 2s are 12. ಸೊ 12 NADPH ನ ತಗೊಳ್ಬೇಕು. 12H ಇರೋದ್ರಿಂದ ಇಲ್ಲಿ 12H ಪ್ಲಸ್ 12H+ is nothing but giving 12 electron plus 18 ATP will be utilized for the formation of glucose. So glucose molecule formation ಆಯ್ತು. Then 18 ATP ಇದ್ದಿದ್ದು ಏನಾಗಿ ಕನ್ವರ್ಟ್ ಆಯ್ತು, 18 ADP ಆಗಿ ಕನ್ವರ್ಟ್ ಆಯ್ತು. ಪ್ಲಸ್ 18 ಇನಾರ್ಗಾನಿಕ್ ಫಾಸ್ಫೇಟ್ ಲಿಬರೇಟ್ ಆಗುತ್ತೆ. ದೆನ್ 12 NADPH ಇದರಿಂದ ಇಲ್ಲಿ 12 NADP ಪ್ಲಸ್ ಆಯ್ತು. ಓಕೆನಾ. ದೆನ್ ವಿಟಮಿನ್ B12 ಅನ್ನ ಸಯನಕೋಬಲಮಿನ್ ಅಂತಾನೂ ಕರಿತೀವಿ. ಇದು ಮೊಟ್ಟ ಮೊದಲನೆಯ ಬಾರಿಗೆ ಒಂದು ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ ಅನ್ನ ಡಿಸ್ಕವರ್ ಮಾಡಿದ್ರಲ್ವಾ, ಅದೇ ಇದು ವಿಟಮಿನ್ B12. ವಿಟಮಿನ್ B12 ಇಸ್ ದ ಫಸ್ಟ್ ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ ವಿಚ್ ಅಕರ್ಡ್ ಇನ್ ನೇಚರ್.
ಎಲ್ಲಿ ಸಿಕ್ತು ನೇಚರ್ ಅಂತಂದ್ರೆ ಎಲ್ಲಿ ಸಿಕ್ತು ಈ ವಿಟಮಿನ್ B12 ಫಸ್ಟ್ ಟೈಮ್ ಅಂತಂದ್ರೆ ಲಿವರ್ ಆಫ್ ದ ಆರ್ಗ್ಯಾನಿಸಮ್ ಅಲ್ಲಿ ಸಿಕ್ಕಿರುವಂಥದ್ದು. ಇದರ ಕೆಮಿಕಲ್ ನೇಮು ಸೈನೆಕೋಬಾಲಮಿನ್ ಅಂತ ಹೇಳಿ. ಇದು ಬಾಡಿಯಲ್ಲಿ ಇದರ ಡಿಫಿಷಿಯನ್ಸಿ ಇದ್ದಾಗ ಯಾವ ಡಿಫಿಷಿಯನ್ಸಿ ಡಿಸಾರ್ಡರ್ ಬರುತ್ತೆ ಅಂತಂದ್ರೆ ದಟ್ ಈಸ್ ಪರ್ನಿಷಿಯಸ್ ಅನಿಮಿಯಾ ಬರುತ್ತೆ. ದೆನ್ ಈ ವಿಟಮಿನ್ B12 ಅಲ್ಲಿ ಇರುವಂತಹ ಆಕ್ಟಿವ್ ಸೈಟ್ ಯಾವುದು ಅಂತ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್. ದಟ್ ಈಸ್ ಕೋಬಾಲ್ಟ್. ಕೋಬಾಲ್ಟ್ +3 ಸ್ಟೇಟ್ ಅಲ್ಲೂ ಇರುತ್ತೆ, +2 ಅಲ್ಲೂ ಇರುತ್ತೆ, +1 ಅಲ್ಲೂ ಇರುತ್ತೆ, ಮತ್ತೆ ಲೋ ಸ್ಪಿನ್ ಕಾನ್ಫಿಗರೇಷನ್ ಅನ್ನ ತೋರಿಸುತ್ತೆ. ದೆನ್ ಕೋಬಾಲ್ಟ್ +3 ಇತ್ತು ಅನ್ಕೊಳ್ಳಿ ರೆಡ್ ಕಲರ್ ಇರುತ್ತೆ, +2 ಇತ್ತು ಅನ್ಕೊಳ್ಳಿ ಬ್ರೌನ್ ಕಲರ್ ಇರುತ್ತೆ, ಕೋಬಾಲ್ಟ್ +1 ಇತ್ತು ಅಂತಂದ್ರೆ ಗ್ರೀನಿಶ್ ಬ್ಲೂ ಇನ್ ಕಲರ್ ಇರುತ್ತೆ. ಓಕೆನಾ? ದೆನ್ ನೆಕ್ಸ್ಟ್ ಹೇಗೆ ಕ್ಲೋರೋಪ್ಲಾಸ್ಟ್ ಅಲ್ಲಿ ನಾವು ಈ ರಿಂಗ್ ಅನ್ನ ಅಭ್ಯಾಸ ಮಾಡಿದ್ವಲ್ವಾ, ಯಾವ್ದದು ಕ್ಲೋರಿನ್ ರಿಂಗ್, ಅದೇ ರೀತಿ ವಿಟಮಿನ್ B12 ಅಲ್ಲಿ ಕೂಡ ಕೋರಿನ್ ರಿಂಗ್ ಅಂತ ಇರುತ್ತೆ. ಕೋರಿನ್ ರಿಂಗ್ ಮೀನ್ಸ್ ಸೆಂಟ್ರಲ್ ಕೋಬಾಲ್ಟ್ ಆಕ್ಟಿವ್ ಸೆಂಟರ್, 4 ಪೈರಾಲ್ ರಿಂಗ್ಸ್, ದೆನ್ ಆಲ್ಟರ್ನೇಟ್ ಸಿಂಗಲ್ ಅಂಡ್ ಡಬಲ್ ಬಾಂಡ್ಸ್, ದೆನ್ 3 ಕಡೆ ಮಿಥೈಲ್ ಗ್ರೂಪ್ ಅಟ್ಯಾಚ್ ಆಗಿರುವಂಥದ್ದು, ಲಿಂಕ್ ಆಗಿರುವಂಥದ್ದು 2 ಪೈರಾಲ್ ರಿಂಗ್ಗೆ. ಬಟ್ ಇಲ್ಲಿ ಮಾತ್ರ ಏನು ಒಂದು ಸ್ಟ್ರೈಟ್ ಬಾಂಡ್ ಮಾತ್ರ ಇರುವಂಥದ್ದು. ಓಕೆನಾ? ದೆನ್ ಇಲ್ಲಿ R ಗ್ರೂಪ್ ಅಟ್ಯಾಚ್ ಆಗಿದೆ. ಆ R ಗ್ರೂಪ್ ಏನು ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ N ಅಟ್ಯಾಚ್ ಆಗಿದೆ ಹೈಡ್ರೋಜನ್. ಓಕೆನಾ? ದೆನ್ R CN- ಇತ್ತು ಅನ್ಕೊಳ್ಳಿ, ಆಗ ವಿಟಮಿನ್ B12 ಅನ್ನ ನಾವು ಸೈನಕೋಬಾಲಮಿನ್ ಅಂತ ಕರಿತೀವಿ. ಅದೇ ವಾಟರ್ ಇತ್ತು ಅನ್ಕೊಳ್ಳಿ, ಆಗ ಅದರ ಹೆಸರು ಆಕ್ವಾ ಕೋಬಾಲಮಿನ್ ಆಗತ್ತೆ. ಮಿಥೈಲ್ ಗ್ರೂಪ್ ಇತ್ತು ಅನ್ಕೊಳ್ಳಿ, ಆಗ ಮಿಥೈಲ್ ಕೋಬಾಲಮಿನ್ ಆಗತ್ತೆ. ದೆನ್ ಅದೇ R ಗ್ರೂಪ್ ಅಲ್ಲಿ 5' ಡಿಯಾಕ್ಸಿ ಅಡಿನೋಸಿಲ್ ಇತ್ತು ಅನ್ಕೊಳ್ಳಿ, ಆಗ ಅದರ ಹೆಸರು B12 ಕೋ ಎನ್ಸೈಮ್ ಅಂತ ಆಗತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ನಾವೀಗ 2 ರಿಯಾಕ್ಷನ್ಸ್ ನೋಡೋಣ. ಇದ್ರ ಫಂಕ್ಷನ್ಸ್ ನ ಹೇಳ್ತಾ ಹೋಗ್ತೀನಿ. ದಟ್ ಈಸ್ 1,2 ಕಾರ್ಬನ್ ಶಿಫ್ಟ್ ಅಂತ ಹೇಳಿ. ಇಲ್ಲಿ ಏನಾಗುತ್ತಿದೆ ಅಂತಂದ್ರೆ X ಮತ್ತೆ H ಅಟ್ಯಾಚ್ ಆಗಿದೆ. X ಈ ಕಾರ್ಬನಿಗೆ ಫಸ್ಟ್ ಕಾರ್ಬನಿಗೆ, H ಸೆಕೆಂಡ್ ಕಾರ್ಬನಿಗೆ ಅಟ್ಯಾಚ್ ಆಗಿದೆ ಅಲ್ವಾ. ಸೊ ಇಲ್ಲಿ ಶಿಫ್ಟಿಂಗ್ ಅಂತ ಆಗತ್ತೆ. H ಈ ಕಡೆ ಬಂದು ಫಸ್ಟ್ ಪೊಸಿಷನ್ಗೆ, X ಈ ಕಡೆ ಹೋಗುತ್ತೆ. ಆ ಆಕ್ಟಿವಿಟಿಯನ್ನ ಈ B12 ಕೋ ಎನ್ಸೈಮ್ ಮಾಡುತ್ತೆ. ದೆನ್ ಇಟ್ ಸಪ್ಲಿಮೆಂಟ್ಸ್ CH2OH and CH3 group to the substrate. COOH. ಓಕೆ, ಇಲ್ಲಿ ನೋಡಿ, ಇಲ್ಲಿರುವಂತಹ ಹೈಡ್ರೋಜನ್ ಅನ್ನ ಮಿಥೈಲ್ ಗ್ರೂಪ್ ಆಗಿ ರೀಪ್ಲೇಸ್ ಮಾಡುತ್ತೆ ದಿಸ್ ವಿಟಮಿನ್ B12 ಕೋ ಎನ್ಸೈಮ್. ಯು ಕ್ಯಾನ್ ಸಿ ಹಿಯರ್. ದೆನ್ ಇಲ್ಲಿರುವಂತಹ ಒಂದು H ಅನ್ನ CH2OH ಇಂದ ರೀಪ್ಲೇಸ್ ಮಾಡಿದೆ ಬೈ ದಿಸ್ B12 ಕೋ ಎನ್ಸೈಮ್. ಇಟ್ ಇಸ್ ದ ರೋಲ್ ಆಫ್ ದಿಸ್. ಅಮ್ಮ ಕರ್ಕೊಂಡ್ ಬರ್ತೀನಿ. ಅಪ್ಲಿಕೇಶನ್ಸ್ ಆಫ್ ಮೆಟಲ್ಸ್ ಇನ್ ಮೆಡಿಸಿನ್. ಸೊ ಕೆಲವೊಂದಷ್ಟು ಅಪ್ಲಿಕೇಶನ್ಸ್ ಅನ್ನ ಬರ್ದಿದ್ದೀನಿ. ಇದು ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರುವಂಥದ್ದನ್ನ ನೋಡಿ. ಫಸ್ಟ್ ಒನ್ ಸಿಸ್ಪ್ಲಾಟಿನ್. ಸಿಸ್ಪ್ಲಾಟಿನ್ ಅಂತಂದ್ರೆ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಟ್ರೀಟ್ಮೆಂಟ್ ಆಫ್ ಕ್ಯಾನ್ಸರ್. ಸೊ ಅದರ ಸ್ಟ್ರಕ್ಚರ್ ನಿಮಗೆ ತಿಳಿದಿರಲಿ. ಆಕ್ಟಿವ್ ಸೆಂಟರ್ ಪ್ಲಾಟಿನಮ್ ಆಗಿರುತ್ತೆ, 2 ಟರ್ಮಿನಲ್ ಪೊಸಿಷನ್ ಅಲ್ಲಿ ಕ್ಲೋರಿನ್ನು, ಮತ್ತೆರಡು ಟರ್ಮಿನಲ್ ಪೊಸಿಷನ್ ಅಲ್ಲಿ ಅಮೋನಿಯಾ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ, ವಿಚ್ ವಿಲ್ ಬಿ ಇನ್ ಸ್ಕ್ವೇರ್ ಪ್ಲೇನಾರ್ ಸ್ಟ್ರಕ್ಚರ್. ದೆನ್ ಲಿಥಿಯಂ ಕಾರ್ಬೋನೇಟ್ ನ ಫಾರ್ಮಲ್ ಇರುವಂತಹ ಲಿಥಿಯಂ ಪ್ಲಸ್ ಅಯಾನ್ ಏನಿದೆಯಲ್ವಾ, ಅದು ಡಿಪ್ರೆಷನ್ ಮತ್ತೆ ಹೈಪರ್ ಟೆನ್ಷನ್ ನ ಕ್ಯೂರ್ ಮಾಡ್ಲಿಕ್ಕೆ ಬಳಸ್ತೀವಿ. ದೆನ್ ಬಿಸ್ಮತ್ ವಿತ್ +3 ಆಕ್ಸಿಡೇಷನ್ ಸ್ಟೇಟ್ ಹೊಂದಿರುವಂತಹ ಸಾಲ್ಟ್ ಗ್ಯಾಸ್ಟ್ರಿಕ್ ಅಲ್ಸರ್ ಟ್ರೀಟ್ಮೆಂಟ್ ಅಲ್ಲಿ ಬಳಸಲಾಗುತ್ತೆ. ದೆನ್ ಬೇರಿಯಂ ಸಲ್ಫೇಟ್ ಈಸ್ ಯೂಸ್ಡ್ ಇನ್ ರೇಡಿಯೋಗ್ರಫಿ ಪ್ರೋಸೆಸ್. ದೆನ್ ಟೆಟ್ರಾಥಯೋಮಾಲಿಬ್ಡೇಟ್ ಅನ್ನುವಂಥದ್ದು ಆಂಟಿ ಕಾಪರ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ. ಯೂಸ್ಡ್ ಇನ್ ವಿಲ್ಸನ್ಸ್ ಡಿಸೀಸ್, ಅಂದ್ರೆ ಲಿವರ್ ಅಲ್ಲಿ ಎಕ್ಸೆಸ್ ಆಫ್ ಕಾಪರ್ ಅಕ್ಯುಮುಲೇಟ್ ಆಯ್ತು ಅನ್ಕೊಳ್ಳಿ, ಆ ಡಿಸೀಸ್ ಅನ್ನು ನಾವು ವಿಲ್ಸನ್ಸ್ ಡಿಸೀಸ್ ಅಂತ ಕರಿತೀವಿ. ಆ ಎಕ್ಸೆಸ್ ಆಫ್ ಕಾಪರ್ ನ ಹೊರಗೆ ತೆಗಿಲಿಕ್ಕೆ ನಾವು ಟೆಟ್ರಾಥಯೋಮಾಲಿಬ್ಡೇಟ್ ಅನ್ನ ಯೂಸ್ ಮಾಡ್ತೀವಿ. ದೆನ್ ಇಲ್ಲಿ ಬಲ್ಕ್ ಮೆಟಲ್ಸ್ ನ ಕೊಟ್ಟಿದ್ದೀವಿ, ಅವುಗಳ ಬಯಾಲಜಿಕಲ್ ಫಂಕ್ಷನ್ಸ್ ಅನ್ನ ಹೇಳಲಾಗಿದೆ. ಪ್ರತಿಯೊಂದ್ರದ್ದು ನಿಮ್ಗೆ ನೆನಪಿರ್ಬೇಕಾಗತ್ತೆ ರೋಲ್. ಯಾವ್ದಾದ್ರು ಒಂದು ಮೆಟಲ್ದು ನಿಮ್ಗೆ ಫಂಕ್ಷನ್ ನ ಕೇಳ್ಬಿಡ್ತಾರೆ. Ne+ ಅಂಡ್ K+, ಎಲೆಕ್ಟ್ರೋಲೈಟ್ಸ್ ಆಗಿ ಯೂಸ್ ಆಗುವಂಥದ್ದು ಫಸ್ಟ್ ಥಿಂಗ್. ದೆನ್ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಇನ್ ಲಿವಿಂಗ್ ಸೆಲ್ಸ್. ಸೆಲ್ಸಿನ ಕಾನ್ಸಂಟ್ರೇಷನ್ ಗ್ರೇಡಿಯಂಟ್ ಅನ್ನ, ಆಸ್ಮೋಟಿಕ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ದೆನ್ ಆಕ್ಟಿವ್ ಅಂಡ್ ಪ್ಯಾಸಿವ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹೆಲ್ಪ್ ಮಾಡ್ತವೆ.
ನೀವು ಕೇಳಿರ್ಬೋದು ಸೋಡಿಯಂ ಪೊಟ್ಯಾಷಿಯಂ ಪಂಪ್ ಅಂತ ಹೇಳಿ ಅಲ್ವಾ. ದೆನ್ ಚಾರ್ಜ್ ಕ್ಯಾರಿಯರ್ಸ್ ಆಗಿ ಯೂಸ್ ಆಗುತ್ತೆ. ದೆನ್ ಅಬೌಟ್ Mg2+, ನಾನು ಆಗಲೇ ಹೇಳಿದೆ ಕ್ಲೋರೋಫಿಲ್ ಅಲ್ಲಿ ಇರುವಂತಹ ಆಕ್ಟಿವ್ ಸೆಂಟರ್ ಯಾವ್ದಾಗಿರುತ್ತೆ, Mg2+ ಆಗಿರುತ್ತೆ. 2 ಫಂಕ್ಷನ್ ಅನ್ನ ತೋರಿಸುತ್ತೆ. ದಟ್ ಈಸ್ ಇಟ್ ಮೇಂಟೈನ್ಸ್ ದ ರಿಜಿಡಿಟಿ ಆಫ್ ದ ಸ್ಟ್ರಕ್ಚರ್. ದೆನ್ ಮ್ಯಾಕ್ಸಿಮಮ್ ಫೋಟೋ ಎನರ್ಜಿನ ಕೆಮಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುವಂತಹ ಕೆಪಾಸಿಟಿ ಈ Mg2+ಗೆ ಇರುತ್ತೆ. ಹೆಲ್ಪ್ಸ್ ಇನ್ ಫೋಟೋಸಿಂಥಸಿಸ್ ಅಂಡ್ ಇನ್ ಎನರ್ಜಿ ಪ್ರೊಡಕ್ಷನ್. ATP ಇಂದ ADPಗೆ ಕನ್ವರ್ಷನ್ ಅಲ್ಲಿ Mg2+ ಇನ್ವಾಲ್ವ್ ಆಗಿರುತ್ತೆ. ದೆನ್ ಎನ್ಸೈಮ್ಸ್ ಆಕ್ಟಿವೇಶನ್ ಅಲ್ಲಿ ಕೂಡ ಹೆಲ್ಪ್ ಮಾಡುತ್ತೆ. ದೆನ್ ಇನ್ಫಾರ್ಮೇಶನ್ ಕ್ಯಾರಿಯರ್ ಆಗಿ ಆಕ್ಟ್ ಮಾಡುತ್ತೆ. ದೆನ್ ಪ್ರೆಸೆಂಟ್ ಇನ್ ಎಂಡೋ ಅಂಡ್ ಎಕ್ಸೋಸ್ಕೆಲಿಟನ್ಸ್. Then Ca2+ is also used as charge carrier in muscle and nerve functions. It acts as a cell signaling process. Then it acts as second messenger and sentinel at synapse. Then present in teeth in the form of hydroxylapatite ಅಂತ ಹೇಳಿ. Then calcium carbonate is present in endo and exoskeletons. Then it helps in the activation of enzymes. Then it helps in blood coagulation, blood clotting ಅಲ್ಲಿ ಹೆಲ್ಪ್ ಮಾಡುತ್ತೆ. Then ಇದು ಟ್ರೇಸ್ ಮೆಟಲ್ಸ್ ಅಂತಂದ್ರೆ ವಿಚ್ ಇಸ್ ರಿಕ್ವೈರ್ಡ್ ಇನ್ ವೆರಿ ಲೆಸ್ ಅಮೌಂಟ್ ಬಟ್ ಬೇಕೇ ಬೇಕು. ಜಿಂಕ್ ಈಸ್ ಪ್ರೆಸೆಂಟ್ ಇನ್ ಕಾರ್ಬಾಕ್ಸಿಪೆಪ್ಟಿಡೇಸ್ ಎಂಜೈಮ್. ದೆನ್ ಮೆಟಲ್ ಸ್ಟೋರೇಜ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ದೆನ್ ಜಿಂಕ್ ಫಿಂಗರ್ ಪ್ರೋಟೀನ್ಸ್, ದೆನ್ ಸ್ಟೆಬಿಲೈಸೇಷನ್ ಆಫ್ ಪ್ರೋಟೀನ್ಸ್. ದೆನ್ ಕಾಪರ್ ವಿಲ್ ಬಿ ಹೆಲ್ಪ್ಫುಲ್ ಇನ್ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಅಂಡ್ ಟ್ರಾನ್ಸ್ಪೋರ್ಟ್ ಅಂಡ್ ಸ್ಟೋರೇಜ್ ಆಫ್ ಡೈಆಕ್ಸಿಜನ್. Iron will be helpful in electron transfer, transport and storage of dioxygen. Then Fe3O4 it helps in storage of iron. Then conversion of nitrogen to ammonia also it will be helpful. Then cobalt will be present in cobalamin. Then manganese photosynthesis ಅಲ್ಲಿ it generates dioxygen by splitting water. Then nickel is in hydrogenase and hydrolysis enzyme. Then molybdenum will be helpful in electron transfer. Then vanadium is helpful for conversion of nitrogen to ammonia. ಅದೇ ರೀತಿಯಾಗಿ ಕೆಲವೊಂದು ನಾನ್ ಮೆಟಲ್ಸ್ ಬಯಾಲಜಿಕಲ್ ಫಂಕ್ಷನ್ಸ್ ನ ಕೊಟ್ಟಿರುವಂತದ್ದು, ಅದನ್ನು ನೋಡ್ಕೊಳ್ಳಿ. ಜಸ್ಟ್ ಗ್ಲಾನ್ಸ್ ಇಟ್, ಯು ವಿಲ್ ಮೇಕ್ ಔಟ್ ಇನ್ ದ ಎಕ್ಸಾಮ್. ಫಾಸ್ಫರಸ್ ಫೌಂಡ್ ಇನ್ ಹೈಡ್ರಾಕ್ಸಿಲಾಪಟೈಟ್. Then cerium, selenocysteine. Fluorine, fluorapatite. Then chloride, most important free anion. Then iodide, thyroid ಡಿಸೀಸ್ ನ ಕ್ಯೂರ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಅಯಾನ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಬಯೋ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯನ್ನ ಮೆಜಾರಿಟಿ ಆಫ್ ದ ಸಿಲೆಬಸ್ನ ನಾನು ಕವರ್ ಮಾಡಿದ್ದೀನಿ. ಬಯೋ ಇನ್ಆರ್ಗ್ಯಾನಿಕ್ ಪಾರ್ಟ್ ಇಂದ ಮೇಜರ್ ಆಗಿ ಯಾವೆಲ್ಲ ಕಡೆಯಿಂದ ಪ್ರಶ್ನೆಗಳನ್ನ ಕೇಳ್ತಾರೋ ಅದನ್ನ ನಾನು ಫೋಕಸ್ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.